ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧ 8ನೇ ದಿನವೂ ಮುಂದುವರೆದಿದೆ. ಇರಾನ್ ರಾಷ್ಟ್ರದ ರಾಜಧಾನಿ ಟೆಹರಾನ್ ಮೇಲೆ ಇಸ್ರೇಲ್ ಅತಿದೊಡ್ಡ ದಾಳಿ ಮಾಡಿದೆ. ಈ ದಾಳಿಯಲ್ಲಿ ಇರಾನ್ನ 16 ಡ್ರೋನ್ಗಳು ಉಡಿ ಸಾಗಿವೆ. ಪ್ರತೀಕಾರವಾಗಿ ತೈಲ ಸಂಗ್ರಹ ಘಟಕಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ದುಬೈ ಏರ್ಪೋರ್ಟ್ ಬಳಿಯೇ ಡ್ರೋನ್ ದಾಳಿ ಮಾಡಲಾಗಿದ್ದು ವಿಮಾನ ಧ್ವಂಸವಾಗಿದೆ. ದುಬೈ ಏರ್ಪೋರ್ಟ್ನಲ್ಲಿ ವಿಮಾನಗಳ ಸಂಚಾರ ಬಂದ್ ಆಗಿದೆ. ಇರಾನ್, ಲೆಬನಾನ್ ಮೇಲೆ ಇಸ್ರೇಲ್ ನಿರಂತರ ದಾಳಿ ಮಾಡ್ತಾ ಇದ್ದು, ಇರಾನ್ನಿಂದಲೂ ಕೂಡ ಅಮೆರಿಕ, ಇಸ್ರೇಲ್ ನೆಲೆಗಳನ್ನ ಟಾರ್ಗೆಟ್ ಮಾಡಲಾಗಿದೆ. ಅಮೆರಿಕ ಸೇನಾ ನೆಲೆಗಳನ್ನ ಇರಾನ್ ಧ್ವಂಸ ಮಾಡ್ತಾ ಇದೆ. ದುಬೈ, ಯುಎಇ ನಿವಾಸಿಗಳಿಗೆ ಮನೆಗಳಿಂದ ಹೊರಗೆ ಬರದಂತೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಇಸ್ರೇಲ್ ಪಡೆಗಳು ಲೆಬನಾನ್ನ ಹೆಜ್ಬುಲ್ಲಾ ಮೇಲೆ ದಾಳಿ ನಡೆಸಿದ್ದು 8 ಜನ ಸಾವನ್ನಪ್ಪಿದ್ದಾರೆ. ವಾರದ ಹಿಂದೆ ದಕ್ಷಿಣ ಇರಾನ್ನ ಮಿನಾಪ್ ಪಟ್ಟಣದಲ್ಲಿರುವಂತಹ ಶಾಲೆಯ ಮೇಲೆ ಇಸ್ರೇಲ್ ಭೀಕರ ದಾಳಿ ನಡೆಸಿತ್ತು. ಮಕ್ಕಳು ಸೇರಿದಂತೆ 165 ಮಂದಿ ಮೃತಪಟ್ಟಿದ್ರು. ಈ ದಾಳಿಗೆ ಬೆಚ್ಚಿಬಿದ್ದು ಮಕ್ಕಳು ಓಡಿ ಹೋಗುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಭಾರತೀಯರು ಒಳ್ಳೆ ಆಕ್ಟರ್ ಅನ್ನ ಹೊಂದಿದ್ದಾರೆ ಅಂತ ಅಮೆರಿಕ ಟ್ರೆಜರಿಯ ಕಾರ್ಯದರ್ಶಿ ವ್ಯಂಗ್ಯವಾಡಿದ್ದಾರೆ. ಜೊತೆಗೆ ಭಾರತ 30 ದಿನಗಳ ಕಾಲ ರಷ್ಯಾದಿಂದ ಇಂಧನ ಖರೀದಿ ಮಾಡಬಹುದು ಅಂತ ಸ್ಕಾಟ್ ಬೆಸೆಂಟ್ ಘೋಷಣೆ ಮಾಡಿದ್ದಾರೆ. ಇಂಧನ ಮಾರುಕಟ್ಟೆ ಸುಸ್ಥಿರವಾಗಿ ಇರಲಿ ಅನ್ನೋ ಕಾರಣಕ್ಕೆ ಈ ಸಡಿಲಿಕೆ ಅಂತ ಹೇಳಿದ್ರು. ಜೊತೆಗೆ ನ್ಯೂ ಡೆಲ್ಲಿ ಒಳ್ಳೆ ಆಕ್ಟರ್ ಅನ್ನ ಪಡ್ಕೊಂಡಿದೆ ಅನ್ನೋ ಮೂಲಕ ಭಾರತೀಯರಿಗೆ ಅವಮಾನ ಮಾಡಿದ್ದಾರೆ. Was a mass unfettered immigration. Mr. Chair, you let in between 10 and 20 Time does belong to housing. The Labour's time has expired. No, my time has not expired. Your time has expired. The The gentleman took up my time. I think you should recognize that, Mr. Chair. The gentlewoman's time has expired. The gentlewoman's time. ಇರಾನ್ನ ಯುದ್ಧ ನೌಕೆ ಭಾರತದಲ್ಲಿ ತಂಗಲು ಭಾರತ ಅವಕಾಶ ಮಾಡಿಕೊಟ್ಟಿದೆ. ಕೇರಳದ ಕೊಚ್ಚಿಯಲ್ಲಿ IRIS ಲಾವಣ್ ಲಂಗರು ಹಾಕಲು ಭಾರತ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ. ನಿನ್ನೆಯಷ್ಟೇ ಅಮೆರಿಕ ನೌಕಾಪಡೆ IRIS ದೇನಾ ಟಾರ್ಗೆಟ್ ಮಾಡಿತ್ತು. ಈಗ ಶ್ರೀಲಂಕಾದಲ್ಲಿ ರಕ್ಷಣೆಯನ್ನ ಪಡೆಯಲಾಗಿತ್ತು. ಆಗ ಇದೀಗ ಭಾರತದ ಕೊಚ್ಚಿಯಲ್ಲೂ ಕೂಡ ಇರಾನ್ ನೌಕೆ ಲಂಗಾರು ಹಾಕಿದೆ. ಆದರೆ ಇದು ಟೆಕ್ನಿಕಲ್ ಸಮಸ್ಯೆಯಿಂದ ಭಾರತದಲ್ಲಿ ಉಳಿಯಲು ಅವಕಾಶವನ್ನ ಕೊಟ್ಟಿದ್ದೇವೆ. ಫೆಬ್ರವರಿ 28ರಂದು ಇರಾನ್ ಮನವಿ ಮಾಡಿತ್ತು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ತಾಂತ್ರಿಕ ಸಮಸ್ಯೆಗಳನ್ನ ಎದುರಿಸ್ತಾ ಇರುವಂತಹ ಇರಾನ್ ಹಡಗು ಐರಿಸ್ ಲವಣ್ ಅನ್ನ ಕೊಚ್ಚಿ ಬಂದರಿನಲ್ಲಿ ನಿಲ್ಲಿಸೋದಕ್ಕೆ ಭಾರತ ಅನುಮತಿಯನ್ನ ನೀಡಿದೆ. ಈ ಬಗ್ಗೆ ವಿದೇಶಾಂಗ ಸಚಿವ ಜೈಶಂಕರ್ ಮಾತನಾಡಿದ್ದು, ಮಾನವೀಯ ಆಧಾರದ ಮೇಲೆ ನಿಲ್ಲಿಸೋದಕ್ಕೆ ಅನುಮತಿ ನೀಡಿದ್ದೇವೆ ಎಂದಿದ್ದಾರೆ. ಇವತ್ತಿನಿಂದ LPG ಸಿಲಿಂಡರ್ ಬೆಲೆಯಲ್ಲಿ ಏರಿಕೆಯಾಗಿದೆ. 14.2 ಕೆಜಿ ಗೃಹ ಬಳಕೆಯ ಸಿಲಿಂಡರ್ ಬೆಲೆಯಲ್ಲಿ 60 ರೂಪಾಯಿ ಹೆಚ್ಚಳವಾಗಿದೆ. ಅದೇ ರೀತಿ ವಾಣಿಜ್ಯ ಬಳಕೆಯ ಸಿಲಿಂಡರ್ ದರ 115 ರೂಪಾಯಿ ಹೆಚ್ಚಳ ಆಗಿದೆ. ಹೊಸ ದರ ದೇಶದಾದ್ಯಂತ ಇವತ್ತಿನಿಂದಲೇ ಜಾರಿಗೆ ಬಂದಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಉಂಟಾಗಿರುವ ಸಂಘರ್ಷದಿಂದ ಅನಿಲ ಕೊರತೆ ಉಂಟಾಗಿದ್ದು ದರ ಏರಿಕೆಗೆ ಕಾರಣ ಎನ್ನಲಾಗ್ತಿದೆ. ಆದರೆ ಇಂಧನ ಶಾರ್ಟೇಜ್ ಇಲ್ಲ ಅಂತ ಇಂಧನ ಕಂಪನಿಗಳು ಹೇಳಿಕೊಂಡಿವೆ. ಕಳೆದ 3 ದಿನಗಳಿಂದ LPG ಗ್ಯಾಸ್ ಬಾರದ ಹಿನ್ನೆಲೆ ಆಟೋ ಗ್ಯಾಸ್ ಪ್ರತಿ ಲೀಟರ್ 4.5 ರೂಪಾಯಿ ದರ ಏರಿಕೆಯಾಗಿದೆ. ಕಳೆದ 4 ದಿನಗಳ ಹಿಂದೆ 1 ಲೀಟರ್ಗೆ 59 ರೂಪಾಯಿ ಇತ್ತು. ಈಗ 64 ರೂಪಾಯಿಗೆ ಏರಿಕೆ ಆಗಿದೆ. ಕಳೆದ 3 ದಿನಗಳಿಂದ LPG ಗ್ಯಾಸ್ ಬರ್ತಿಲ್ಲ ಅಂತ ಬಂಕ್ ಮಾಲೀಕರು ಬೋರ್ಡ್ ಅನ್ನು ಹಾಕಿದ್ದಾರೆ. ಜಾಗತಿಕ ಯುದ್ಧದ ಪರಿಣಾಮ ಅಗತ್ಯ ವಸ್ತುಗಳ ಬೆಲೆಯಲ್ಲಿ ಏರಿಕೆ ಆಗ್ತಾ ಇದೆ. ಕಳೆದ ಹಲವು ದಿನಗಳಿಂದ ಅಡುಗೆ ಎಣ್ಣೆ ದರ ಲೀಟರ್ಗೆ 5 ರೂಪಾಯಿ ಏರಿಕೆಯಾಗಿದೆ. ಬೇಡಿಕೆಗೆ ಅನುಗುಣವಾಗಿ ಅಡುಗೆ ಎಣ್ಣೆ ಸರಬರಾಜು ಆಗದ ಹಿನ್ನೆಲೆಯಲ್ಲಿ ವರ್ತಕರಿಗೆ ಸಮಸ್ಯೆಯಾಗಿದೆ. ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ಅಡುಗೆ ಎಣ್ಣೆ ಸರಬರಾಜು ಆಗದೆ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಕಳೆದ 3 ದಿನಗಳಿಂದ ಅಡುಗೆ ಎಣ್ಣೆ ಅಂಗಡಿಗಳಿಗೆ ಸರಬರಾಜು ಆಗ್ತಾ ಇಲ್ಲ ಎನ್ನುತ್ತಿದ್ದಾರೆ ವರ್ತಕರು. ಇನ್ನು ಮಾರ್ಕೆಟ್ನಲ್ಲಿ ಅಡುಗೆ ಎಣ್ಣೆ ಸ್ಟಾಕ್ ಇಲ್ಲದ ಹಿನ್ನೆಲೆಯಲ್ಲಿ ಸಹಜವಾಗಿ ದರ ಏರಿಕೆ ಆಗಿದೆ. ಮಲೇಷಿಯಾ, ಮಧ್ಯಪ್ರಾಚ್ಯ ದೇಶದಿಂದ ಸರಬರಾಜು ಆಗದ ಹಿನ್ನೆಲೆಯಲ್ಲಿ ಪಾಮ್, ರಿಫೈನ್ಡ್, ದೀಪದ ಎಣ್ಣೆ ದರ ಹೆಚ್ಚಳವಾಗಿದೆ ಅಂತ ನ್ಯೂಸ್ 18ಗೆ ಆಯಿಲ್ ವರ್ತಕರ ಸಂಘದ ಅಧ್ಯಕ್ಷ ಸತ್ಯನಾರಾಯಣ ಹೇಳಿಕೆ ಕೊಟ್ಟಿದ್ದಾರೆ. ಇದು ಕರೆನ್ಸಿ ಮೇಲೆ ಡಿಪೆಂಡ್ ಸರ್. ಪರ್ಚೇಸ್ ಮಾಡೋದೆಲ್ಲ ಅವರು ಡಾಲರ್ಸ್ ಮೇಲೆ ಇದು ಮಾಡ್ತಾರೆ. ಯುದ್ಧ ಸ್ಟಾರ್ಟ್ ಆದಮೇಲೆ ಡಾಲರ್ ಸುಮಾರು 1.5 ರಿಂದ 2 ರೂಪಾಯಿ ಜಾಸ್ತಿ ಆಗಿದೆ. ಆದರೆ ಆಟೋಮೆಟಿಕ್ ಆಗಿ ಅದ್ರ ಮೇಲೆ ಇದಾಗುತ್ತೆ. ಪ್ಲಸ್ ಸನ್ಫ್ಲವರ್ ಆಯಿಲೆಲ್ಲ ನಮ್ಮ ಇರಾನ್ ಇದರಿಂದನೇ ಬರಬೇಕು. ಪಾಮ್ ಆಯಿಲ್ ಆದರೆ ಮಲೇಷಿಯಿಂದ ಡೈರೆಕ್ಟಾಗಿ ಬರುತ್ತೆ.
ಹರ್ಮಜ್ ಜಲಸಂಧಿಯಿಂದ ಬರಬೇಕು. ಅಲ್ಲೇನೋ ಶಿಪ್ ಎಲ್ಲ ಇದಾದರೆ ಕಷ್ಟ ಆಗುತ್ತೆ. ಇಂಡೋನೇಷ್ಯಾ ಇದೆ ನಮಗೆ ಬರೋದು, ಅರ್ಜೆಂಟೈನಾ ಇದೆ, ಅಮೇರಿಕಾಯಿಂದ ಎಲ್ಲ ಬರುತ್ತೆ. ಈಗ ಇದು ಮೊಟ್ಟೆ ಉದ್ಯಮದ ಮೇಲೂ ಕೂಡ ಯುದ್ಧದ ಕಾರ್ಮೋಡ ಕವಿದಿದೆ. ನಿರೀಕ್ಷಿತ ಪ್ರಮಾಣದಲ್ಲಿ ವಿದೇಶಗಳಿಗೆ ಮೊಟ್ಟೆಗಳು ರಫ್ತಾಗ್ತಾ ಇಲ್ಲ. ಈಗಾಗಲೇ ಬೇಸಿಗೆ ಆರಂಭವಾದ ಹಿನ್ನೆಲೆಯಲ್ಲಿ ಮೊಟ್ಟೆ ಉದ್ಯಮ ಕುಸಿದಿತ್ತು. ಇದರ ಬೆನ್ನಲ್ಲೇ ಸೌದಿ, ಗಲ್ಫ್ ರಾಷ್ಟ್ರಗಳಿಗೆ ಮೊಟ್ಟೆಗಳು ರಫ್ತು ಆಗದ ಹಿನ್ನೆಲೆಯಲ್ಲಿ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಹೀಗಾಗಿ ಮೊಟ್ಟೆ ದರ ಕುಸಿತಾ ಇದೆ. ಯುದ್ಧದಿಂದ ಬಂದ್ ಆಗಿರೋ ಹರ್ಮಜ್ ಜಲಸಂಧಿ ಶೀಘ್ರದಲ್ಲೇ ಪುನರ್ ಆರಂಭ ಆಗೋ ಸಾಧ್ಯತೆ ಇದೆ. ಈ ಬಗ್ಗೆ ಇರಾನ್ ಅಧ್ಯಕ್ಷ ಪೆಜೆಶ್ಕಿಯಾನ್ ಸುಳಿವನ್ನ ಕೊಟ್ಟಿದ್ದಾರೆ. ನೆರೆ ರಾಷ್ಟ್ರಗಳ ಮೇಲೆ ನಾವು ನೇರ ದಾಳಿ ಮಾಡಲ್ಲ, ನಮ್ಮ ಮೇಲೆ ದಾಳಿ ಆಗದ ಹೊರತು ದಾಳಿ ಇಲ್ಲ ಅಂತ ಇರಾನ್ ಅಧ್ಯಕ್ಷ ಕ್ಷಮೆ ಯಾಚಿಸಿದ್ದಾರೆ. ಈ ಮೂಲಕ ಹರ್ಮುಜ್ ಜಲಸಂಧಿಯಲ್ಲಿ ತೈಲ ಮತ್ತು ಸರಕು ಸಾಗಣೆ ಅವಕಾಶ ನೀಡುವುದಾಗಿ ಹೇಳಿದ್ದಾರೆ. ಎಂಟು ದಿನಗಳಿಂದ ನಡೀತಾ ಇರುವಂತಹ ಅಮೆರಿಕ, ಇಸ್ರೇಲ್, ಇರಾನ್ ಸಂಘರ್ಷ ಭಾರತದ ಕರಾವಳಿ ಉದ್ಯಮದ ಮೇಲೆ ಪರಿಣಾಮ ಬೀರಿದೆ. ಯುದ್ಧದಿಂದ ಕರಾವಳಿಯ ಉದ್ಯಮಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರಕು ಸಾಗಣೆ ಹಡಗುಗಳು ಕೊಲ್ಲಿ ರಾಷ್ಟ್ರಗಳ ಬಂದರುಗಳಲ್ಲಿ ಸಿಲುಕಿಕೊಂಡಿವೆ. ಭಾರತಕ್ಕೆ ಬರಲಾಗದೆ ದುಬೈನ ಜೆಬೆಲ್ ಅಲಿ ಬಂದರು ಸೇರಿದಂತೆ ಇನ್ನಿತರ ಬಂದರುಗಳಲ್ಲಿ ಹಡಗುಗಳು ಲಂಗರು ಹಾಕಿವೆ. ಮತ್ತೊಂದೆಡೆ ನವ ಮಂಗಳೂರು ಬಂದರಿನಿಂದ ಮಧ್ಯಪ್ರಾಚ್ಯ ದೇಶಗಳಿಗೆ ಹೋಗಬೇಕಿದ್ದಂತಹ ಹಡಗುಗಳು ನವ ಮಂಗಳೂರು ಬಂದರಿನಲ್ಲೇ ನಿಂತಿವೆ. ಕಾಫಿ, ಗೋಡಂಬಿ, ಮೀನಿನ ಉತ್ಪನ್ನಗಳನ್ನು ಹೊತ್ತು ಹಡಗುಗಳು ತೆರಳಬೇಕಿತ್ತು. ಆದರೆ ಯುದ್ಧದ ಪರಿಣಾಮ 54 ಕಂಟೈನರ್ ಹಡಗುಗಳು ಮಂಗಳೂರು ಬಂದರಿನಲ್ಲೇ ನಿಂತಿವೆ. ಈಗ ರಾಜಕೀಯ ವಲಯದ ಪ್ರಮುಖ ವಿದ್ಯಮಾನಗಳು. ಹೈಕಮಾಂಡ್ ಅವಕಾಶ ಕೊಟ್ಟರೆ ಮತ್ತೆರಡು ಬಜೆಟ್ ಮಂಡನೆ ಮಾಡ್ತೀನಿ, ಅವರು ಮುಂದುವರಿಯಿರಿ ಅಂತ ಹೇಳಿದ್ರೆ ಮುಂದುವರಿತೀನಿ, ಎಲ್ಲವೂ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಲ್ಲಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ಮಾತನಾಡಿರೋ ಸಿಎಂ, ಹೈಕಮಾಂಡ್ ಅವಕಾಶ ಕೊಟ್ಟರೆ ಇನ್ನೂ 2 ಬಜೆಟ್ ಅನ್ನ ಮಂಡಿಸ್ತೀನಿ, ಹೈಕಮಾಂಡ್ ಸೀಟ್ ಅನ್ನ ಬಿಟ್ಬಿಡಿ ಅಂದ್ರೆ ಬಿಡ್ತೀನಿ, ಇಲ್ದಿದ್ರೆ ಇಲ್ಲ, ನನಗೆ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ರೆಕಾರ್ಡ್ ಮುರಿಯೋದು ಬಹಳ ಇಂಪಾರ್ಟೆಂಟ್ ಅಲ್ಲ. ಅವಕಾಶ ಜನಗಳು ಅವಕಾಶ ಕೊಟ್ರೆ ಮಂಡಿಸ್ತಕ್ಕಂಥ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ. ನಮ್ಗೆ ಯಾವಾಗಲೂ ವಿಶ್ವಾಸ ಇದ್ದೇ ಇರ್ತದೆ. ಹೈಕಮಾಂಡ್ ಮೇಲೆ ವಿಶ್ವಾಸ ಇಲ್ಲದೆ ಇನ್ಯಾರ ಮೇಲೆ ವಿಶ್ವಾಸ ಇಲ್ಲ. ಒಂದ್ ಕಡೆ ಸಿಎಂ ಹೈಕಮಾಂಡ್ ಒಪ್ಪಿದ್ರೆ ಇನ್ನೆರಡು ಬಜೆಟ್ ಮಂಡನೆ ಮಾಡ್ತೀನಿ ಅಂತ ಹೇಳ್ತಿದ್ರೆ, ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಕುರ್ಚಿಗಾಗಿ ಇನ್ನಿಲ್ಲದ ಕಸರತ್ತು ನಡೆಸುತ್ತಿದ್ದಾರೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡಿದ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ನಾಳೆ ದೆಹಲಿ ಯಾತ್ರೆ ಕೈಗೊಂಡಿದ್ದಾರೆ. ನಾಳೆ ಡಿಕೆ ಶಿವಕುಮಾರ್ ಕಲಬುರಗಿಯ ಚಿತ್ತಾಪುರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮಾಡಲಿದ್ದಾರೆ. ಅದಾದ ಬಳಿಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆಗೂಡಿ ಡಿಕೆಶಿ ದೆಹಲಿಗೆ ತೆರಳಲಿದ್ದಾರೆ. ಹೈಕಮಾಂಡ್ ಜೊತೆ ಡಿಕೆ ಶಿವಕುಮಾರ್ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬಂದಿದೆ. ಮಾದಾರ ಚೆನ್ನಯ್ಯ ಸ್ವಾಮೀಜಿ ದಲಿತ ಸಿಎಂ ಆಗಬೇಕು ಅಂತ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಕೆಎಚ್ ಮುನಿಯಪ್ಪ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಭಾಗಿಯಾದ ಶ್ರೀಗಳು ಕೆಎಚ್ ಮುನಿಯಪ್ಪ ದಲಿತ ಸಿಎಂ ಆಗಲಿ ಅಂತ ಹರಿಸಿದ್ದಾರೆ. ಸಚಿವ ಈಶ್ವರ್ ಖಂಡ್ರೆ ಬಳಿಯೇ ದಲಿತ ಸಿಎಂ ಕೂಗಿನ ಮನವಿಯನ್ನ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಮಾಡಿದ್ರು. ಕೆಎಚ್ ಮುನಿಯಪ್ಪ ಅವರಿಗೆ ಸಿಎಂ ಆಗೋ ಎಲ್ಲ ಅರ್ಹತೆ ಇದೆ, ಆದರೆ ಅವರು ಮುಖ್ಯಮಂತ್ರಿ ಅಥವಾ ಮಂತ್ರಿ ಸ್ಥಾನ ಕೊಡಿ ಅಂತ ಕೇಳಲ್ಲ ಅಂತ ಹೇಳಿದ್ದಾರೆ. ಈಶ್ವರ್ ಖಂಡ್ರೆ ಅವರೇ, ನಮ್ಮದೊಂದು ಬೇಡಿಕೆ. ಈ ಸಂದರ್ಭದಲ್ಲಿ ಅದನ್ನು ನಾವು ಹೇಳಬೇಕೋ ಬೇಡ ಗೊತ್ತಿಲ್ಲ, ಆದರೆ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕೆಎಚ್ ಮುನಿಯಪ್ಪನವರಿಗೆ ಮುಖ್ಯಮಂತ್ರಿಗಳಾಗುವಂಥ ಎಲ್ಲ ಅರ್ಹತೆ ಇದೆ. ಆದರೆ ಅವರು ನಾನು ಮುಖ್ಯಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಅವ್ರು ಕೇಳೋದಿಲ್ಲ. ಚಪ್ಪಾಳೆ ತಟ್ಟಬೇಡಿ. ಅವರು ನಾನು ಮುಖ್ಯಮಂತ್ರಿ ಆಗಬೇಕು, ನನಗೆ ಕೊಡಿ ಅಂತೇಳಿ ಕೇಳ್ತಾ ಇಲ್ಲ. ಆದರೆ ನಾನು ಹುಟ್ಟಿದಂಥ ಸಮಾಜಕ್ಕೆ ಒಂದು ಋಣವನ್ನು ತೀರಿಸಬೇಕಾದ್ರೆ ಒಂದು ಮೀಸಲಾತಿಯನ್ನು ಕಲ್ಪಿಸುವ ಮೂಲಕ ನನ್ನ ಜೀವನ ಸಾರ್ಥಕಗೊಳಿಸ್ಬೇಕಂತೇಳಿ ಮುನಿಯಪ್ಪನವರ ಬಯಕೆ ಇದೆ. ಡಿಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ಕುಮಾರಸ್ವಾಮಿ ಅಡ್ಡಗಾಲು ಹಾಕ್ತಿದ್ದಾರೆ ಅಂತ ಶಾಸಕ ಕದಲೂರು ಉದಯ್ ಹೇಳಿಕೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಡಿಕೆಶಿ ಸಿಎಂ ಆಗೋದನ್ನ ನಾನು ಹೇಗ್ ತಡೆಯೋಕಾಗುತ್ತೆ ಅಂದಿರುವಂತಹ ಎಚ್ಡಿಕೆ ಉದಯ್ ಬಳಿ ಸಿಎಂ ಜೊತೆ ಮಾತನಾಡೋದಕ್ಕೆ ಹೇಳಿ ಅಂತ ಹೇಳಿದ್ದಾರೆ.
ಇನ್ನು ಎಚ್ಡಿಕೆ ಗ್ರಾಮೀಣ ಭಾಗದ ಜನರ ಕಷ್ಟವನ್ನ ಕೇಳ್ತಾ ಇಲ್ಲ ಎಂಬ ಕದಲೂರು ಉದಯ್ ಹೇಳಿಕೆ ಬಗ್ಗೆಯೂ ಕೂಡ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಹೌದು, ನಾನು ಬರೀ 5 ಸ್ಟಾರ್ನಲ್ಲೇ ಇರ್ತೀನಿ, ಶ್ರೀಲಂಕಾದಲ್ಲಿ ಹೋಗಿ ತಲೆಮರೆಸಿಕೊಂಡಿದ್ದೀನಿ, ಜಾಮೀನು ಪಡೆಯುವವರೆಗೂ ಶ್ರೀಲಂಕಾದಲ್ಲಿ ಕುಳಿತಿದ್ದೀನಿ ಅಂತ ಉದಯ್ ಹೇಳಿಕೆಗೆ ಪರೋಕ್ಷವಾಗಿ ಟಾಂಗ್ ಕೊಟ್ರು. ದೇವರಮ್ಮನ ನಾನು ಹೆಂಗೆ ತಡೆಯೋಕ್ಕಾಗುತ್ತಣ್ಣ? ಅವ್ರು ಸಿದ್ದರಾಮಯ್ಯನವ್ರ ಜೊತೆ ಮಾತಾಡೋಕೆ ಹೇಳಿ ನನ್ನ ಕೇಳಿದ್ರೆ ನಾನೇನು ಹೇಳಿ? ನಾನು ಸಿದ್ದರಾಮಯ್ಯನವ್ರಿಗೆ ಕಳೆದ ಒಂದು ವಾರದಿಂದ ಏನು ಹೇಳಿದ್ದೀನಿ? ಬಿಟ್ಕೊಡಪ್ಪ ಅಂತ ದಿನ ಹೇಳ್ತಾ ಇಲ್ವಾ? ಯಾಕೆ ತಲೆ ಕೆಡಿಸ್ಕೊತೀರಿ? ಅವರ ಬಗ್ಗೆ ನನ್ನ ಚರ್ಚೆ ಅವಶ್ಯಕತೆ ಇಲ್ಲ. ಆ ವ್ಯಕ್ತಿಗೂ ನನಗೂ ಯಾಕೆ ಹೋಲಿಕೆ ಮಾಡ್ತೀರಿ? ಆ ವ್ಯಕ್ತಿ ಬಗ್ಗೆ ನಾನು ಉತ್ತರ ಕೊಡಲಿಕ್ಕೆ ಅವಶ್ಯಕತೆ ಇದೆ. ಇಲ್ಲ, ನಾನು ಎಲ್ಲ 5 ಸ್ಟಾರಲ್ಲಿದ್ದೀನಿ. ಶ್ರೀಲಂಕಾದಲ್ಲಿ ಹೋಗಿ ಕೂತಿದ್ದೆ. ಶ್ರೀಲಂಕಾದಲ್ಲಿ ಹೋಗಿ ಜಾಮೀನು ಪಡೆಯುವವರೆಗೆ ಕೂತಿದ್ದೆ ನಾನು. ದೇವರಮ್ಮನ ನಾನು ಹೆಂಗೆ? ಈಗ ಕ್ರೈಮ್ ಲೋಕದ ಪ್ರಮುಖ ಸುದ್ದಿಗಳು. ಆಸ್ತಿ ವಿಚಾರಕ್ಕೆ 2 ಕುಟುಂಬಗಳ ಮಧ್ಯೆ ಹೊಡೆದಾಟ ನಡೆದು 2 ಕಡೆಯವರು ಮೇವಿನ ಬಣವೆಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಧಾರವಾಡ ತಾಲೂಕಿನ ಮೊರಕಟ್ಟಿ ಗ್ರಾಮದಲ್ಲಿ ಘಟನೆ ನಡೆದಿರುವುದು. ಗಲಾಟೆ ವೇಳೆ ಮೊದಲು ನೀರಲಗಿ ಕುಟುಂಬದವರ ಮೇವಿನ ಬಣವೆಗೆ ಮುಲ್ಲಾ ಕುಟುಂಬಸ್ಥರು ಬೆಂಕಿಯನ್ನು ಹಚ್ಚಿದ್ರು. ಪ್ರತಿಯಾಗಿ ಮುಲ್ಲಾ ಕುಟುಂಬದವರ ಮೇವಿನ ಬಣವೆಗೆ ನೀರಲಗಿ ಕುಟುಂಬಸ್ಥರು ಬೆಂಕಿ ಹಚ್ಚಿದ್ದಾರೆ. ಗಲಾಟೆ ಮತ್ತು ಹೊಡೆದಾಟದಲ್ಲಿ 3 ಗಾಯಗೊಂಡಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಈ ಸಂಬಂಧ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಳೆ ದ್ವೇಷಕ್ಕೆ ಯುವಕರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವಂತಹ ಘಟನೆ ಚಿಕ್ಕಬಳ್ಳಾಪುರದ ರಾಮಪ್ಪ ಕೆರೆಯಲ್ಲಿ ನಡೆದಿದೆ. ರಘು ಮತ್ತು ಭರತ್ ಮೇಲೆ ಮನೋಹರ್, ರವಿ, ಮಹೇಶ್ ಸೇರಿದಂತೆ ಹಲವರು ರಾಡ್ನಿಂದ ಹಲ್ಲೆ ನಡೆಸಿದ್ದಾರೆ. ಹುಡುಗಿ ವಿಚಾರಕ್ಕೆ ಹಲ್ಲೆ ನಡೆಸಿರುವ ಶಂಕೆ ವ್ಯಕ್ತವಾಗಿದೆ. ಹಲ್ಲೆ ನಡೆಸಿರುವಂತಹ ದೃಶ್ಯಗಳು ಮೊಬೈಲ್ನಲ್ಲಿ ಸೆರೆಯಾಗಿದೆ. ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಿಸದ ಪೊಲೀಸರ ವಿರುದ್ಧ ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಕೊಲೆ ಬೆದರಿಕೆ ಹಾಕಿರೋ ಆರೋಪ ಸಂಬಂಧ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ವಿರುದ್ಧ ಡಾಗ್ ಸತೀಶ್ ದೂರನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಪ್ರಕರಣ ಸಂಬಂಧ ಮಾತನಾಡಿದ ಡಾಗ್ ಸತೀಶ್, ರಜತ್ ನನಗೆ ಪರಿಚಯವೇ ಇರಲಿಲ್ಲ, ಬಿಗ್ ಬಾಸ್ ಅಲ್ಲಿ ಇದ್ರು ಅಂತ ಮಾತ್ರ ಗೊತ್ತು. ಒಮ್ಮೆ ಇಂಟರ್ವ್ಯೂಗೆ ನನ್ನನ್ನು ಕರೆದಿದ್ರು, ಅದನ್ನ ತಿರ್ಚಿ ಪೋಸ್ಟ್ ಮಾಡೋ ಕೆಲಸವನ್ನ ಮಾಡಿದ್ರು. ನನ್ನ ಮನೆ ಅಡ್ರೆಸ್ ಹೇಳಿದ್ರೆ 20,000 ಕೊಡ್ತೀನಿ ಅಂದಿದ್ರು. ಕೊಲೆ ಬೆದರಿಕೆ ಹಾಕಿರೋ ಸಂಬಂಧ ದೂರನ್ನ ಕೊಟ್ಟಿದ್ದೀನಿ ಅಂತಂದಿದ್ದಾರೆ. ಬೈಯೋದು ಒಂದು ವಿಡಿಯೋ ಆ್ಯಡ್ ಮಾಡಿ ಹಾಕಿರ್ತಾರೆ. ಅದಕ್ಕೆ ನಾನು ಆರ್ಟ್ ಸಿಂಬಲ್ ಹಾಕ್ತೀನಿ. ಆರ್ಟ್ ಸಿಂಬಲ್ ಅಂದರೆ ಥ್ಯಾಂಕ್ ಯು ಅಂತ, ಅಂದರೆ ಓ ಥ್ಯಾಂಕ್ ಯು ಅನ್ನೋ ಥರ. ಅದಕ್ಕೆ ಇವರು ಕೊಲೆ ಬೆದರಿಕೆ ಅಲ್ಲೇ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಕೊಲೆ ಬೆದರಿಕೆ. 506 ಆಗಿದೆ. ಆಮೇಲೆ ಅವರು ಹವ್ಯಾಜ ಶಬ್ದಗಳಿಂದ ಬೈದಿರೋದು, ಆಮೇಲೆ ಮನೆ ಹತ್ರ ಅವ್ರ ಮನೆ ಅಡ್ರೆಸ್ ಹುಡ್ಕೊಟ್ರೆ 20,000 ಕೊಡ್ತೀನಿ ಅಂತ ಸೋಷಿಯಲ್ ಮೀಡಿಯಲ್ಲಿ ಅನೌನ್ಸ್ ಮಾಡಿರೋದು, ಆಮೇಲೆ ಹುಡ್ಕೊಬಂದು ಹೊಡಿತೀನಿ ಅಂತ ವಾಯ್ಸ್ ಮೆಸೇಜು. ಅದ್ರ ಜೊತೆಗೆ ಅದು ಬಿಟ್ಟು ಧನರಾಜು, ವಿನಯ್ ಇವರು ರಜತ್ ಮೇಲೆ ಕೇಸ್ ಹಾಕಿದ್ದೀನಿ. ಆ್ಯಕ್ಷನ್ ಫುಲ್ ಸಾಕ್ಷಿ ಸಮೇತ ಪೆನ್ ಡ್ರೈವಲ್ಲಿ ಎಲ್ಲ ಕೊಟ್ಟಿದ್ದೀನಿ. ಅದು 2 hours ವಿಡಿಯೋ ರೆಕಾರ್ಡ್ ಮಾಡಿ ಅವ್ರ ಮುಂದೆನೇ ಎಲ್ಲ ತೋರಿಸಿ ಮಾಡಿ ಒಂದು ಪ್ರೊಫೆಷ್ನಲ್ ಆಗಿ ಮಾಡಿದ್ದೀನಿ. ಬೈಯೋದು ಒಂದು ವಿಡಿಯೋ ಆ್ಯಡ್. ಗುತ್ತಿಗೆದಾರನಿಂದ ಕಮಿಷನ್ ರೂಪದಲ್ಲಿ 5 ಲಕ್ಷ ಹಣ ಪಡೆಯುತ್ತಿದ್ದಾಗ ಶಿರಹಟ್ಟಿ ಕ್ಷೇತ್ರದ ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರನ್ನ ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ರು. ಈಗಾಗಲೇ ಶಾಸಕ ಚಂದ್ರು ಲಮಾಣಿ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಇವತ್ತು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆದಿದೆ. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಮಾರ್ಚ್ 11ಕ್ಕೆ ಆದೇಶವನ್ನ ಕಾಯ್ದಿರಿಸಿದೆ. ಈಗ ರಾಜ್ಯದ ಪ್ರಮುಖ ವಿದ್ಯಮಾನಗಳು. ಬೆಂಗಳೂರಿನ ಜೆಪಿ ನಗರದ 3ನೇ ಹಂತದ 9ನೇ ಕ್ರಾಸ್ ರಸ್ತೆಯ ಸ್ಥಿತಿ ಅಧೋಗತಿಗೆ ಬಂದು ನಿಂತಿದೆ. ರಸ್ತೆ ಮಾಡಿದ 2 ತಿಂಗಳಿಗೆ ಸಮತಟ್ಟಾದ ರಸ್ತೆಯಲ್ಲಿ ಪೈಪ್ಲೈನ್ ಅಳವಡಿಸಿದ ನಂತರ ಮುಚ್ಚದೆ ನಿರ್ಲಕ್ಷ್ಯ ತೋರಿದ್ದಾರೆ. ಜಿಬಿಎ ಜಲಮಂಡಳಿ ಕೃಪೆಯಿಂದ ಚೆನ್ನಾಗಿರುವ ರಸ್ತೆಯೂ ಹಾಳಾಗಿದ್ದು, ರಸ್ತೆ ಪಕ್ಕದ ನಿವಾಸಿಗಳಿಗೆ ರಸ್ತೆ ದಾಟೋಕೆ ಓಡಾಡೋಕೆ ಪರದಾಡುವಂತಾಗಿದೆ. ಸ್ವಂತ ಖರ್ಚಿನಿಂದಲೇ ಸ್ಥಳೀಯರು ದುರಸ್ತಿಗೆ ಮುಂದಾಗಿದ್ದು, ಜಯನಗರದ ಶಾಸಕ ಸಿಕೆ ರಾಮಮೂರ್ತಿ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಶಾಸಕರನ್ನ ಕೇಳಿದ್ರೆ ಇಲ್ಲವೇ ಇಲ್ಲ, ಎಲ್ಲವೂ ಸರಿಯಾಗಿದೆ ಅಂತ ಮೊಂಡು ವಾದವನ್ನ ಮಾಡ್ತಿದ್ದಾರೆ. BWSSB ಅವರು ಸ್ಯಾನಿಟರಿ ಮತ್ತು ವಾಟರ್ ಕನೆಕ್ಷನ್ನ ರೀಪ್ಲೇಸ್ ಮಾಡಬೇಕು ಅಂತ ಮಾಡ್ತಿದ್ದಾರೆ ಬಿಫೋರ್ ಮಾನ್ಸೂನ್, ವಿಚ್ ಇಸ್ ಗುಡ್. ಐ ಮೀನ್ ಅಲ್ಲಿ ವೇರ್ ಆ್ಯಂಡ್ ಟೇರ್ ಆಗಿರುತ್ತೆ, ಅದು ರೀಪ್ಲೇಸ್ ಮಾಡಬೇಕಾಗುತ್ತೆ. ಬಟ್ ಅದು ರೀಪ್ಲೇಸ್ ಮಾಡಿದ ಮೇಲೆ ಆ ಫಿನಿಶಿಂಗ್ ಜಾಬ್ ಇದೆಯಲ್ಲ, ಅದು ಯಾಕೋ ದೇ ಆರ್ ಆಲ್ವೇಸ್ ಒಂಥರ ಇಟ್ಸ್ ಅ ಮೆಸ್. ಎಲ್ಲ ಕೆತ್ತಾಕ್ಬಿಟ್ಟಿದ್ದಾರೆ, ಅದು ಸರಿಗೆ ಟಾರ್ ಹಾಕಿರಲ್ಲ, ಅದೊಂಥರ ಅದೇನೋ ಒಂಥರ ಅದು ಯಾಕೆ ಮಾಡ್ತಾರೆ ಅನ್ನೋದೇ ಆಗ್ಬಿಡತ್ತೆ ಅದು. ಬಟ್ ಏನೋ ಅವ್ರಿಗೆ ರೀಪ್ಲೇಸ್ ಮಾಡಬೇಕಿತ್ತು, ಸರಿ ಮಾಡ್ಕೊಳ್ಳಿ.
but at least bring it back to what it was. Right? I mean, I don't understand why they have to do such a bad finishing job. ನಾವು ಮಾಡಿಸಿರೋದು ಅದು. ಯಾಕಂದ್ರೆ ಅವ್ನು ಬೆಳಗ್ಗೆ ಟೈರ್ ಹಾಕ್ತಿದ್ದವ್ನಿಗೆ ಹೇಳಿದೆ ಬಾರಪ್ಪ ಮರೆ ಮಾಡು ಅದನ್ನ ಅಂತ. ಅವನು ಇದು ನನ್ನ ಕಾಂಟ್ರಾಕ್ಟರ್ ಅಲ್ಲ, ಅದು ಆ ಕಾಂಟ್ರಾಕ್ಟ್ರು, ಇದು ಈ ಮೇಸ್ತ್ರಿ. ನಮ್ಗೆ ಅಕೌಂಟಬಿಲಿಟಿನೇ ಇಲ್ಲ. ಐ ಮೀನ್ ನಿಮ್ಮದು ಸರ್ ಆವಾಗಲೇ ಇದು ನೀವು ಹೇಳ್ದಂಗೆ ನಿಮ್ಮ ನ್ಯೂಸ್ ಚಾನಲಲ್ಲಿ ಇದು ಪ್ರಸಾರವಾಗಿತ್ತು ಗುಂಡಿಗಳದ್ದು ಇದು ಎಚ್ಚರ ಅಂತ ಗುಂಡಿಗಳದೆಲ್ಲ ನೀವು ಪಾಪ ಏರಿಯೆಲ್ಲ ಒಳ್ಳೆ ಅಭಿಯಾನ ಮಾಡಿದ್ರಿ. ನಿಮ್ಮ ಅಭಿಯಾನ ನಾವು ಸಕ್ಸಸ್ ಆಗಿದ್ವಿ ಅಂತ ಅಂದ್ಕೊಂಡಿದ್ವಿ. ಆದರೆ ನಮಗೆ ಬೇಸರ ತರ್ತಾ ಇದೆ. ಯಾಕಂದರೆ ಮತ್ತೆ ಗುಂಡಿಗಳು ಕಾಣ್ತಾ ಇದ್ವಿ. ದಯಮಾಡಿ ಇದ್ರ ಮೂಲಕ ಮತ್ತೆ ಟ್ವೀಟ್ಗಳು ಮಾಡ್ತಾ ಇದ್ದಾರೆ. ಉದ್ಯಮಿಗಳೆಲ್ಲ ಆಂಧ್ರ ಕಡೆಗೆ ಹೋಗ್ತಾ ಇದ್ದಾರೆ. ಇದು ಹೋಗೋದು ಬೇಡ, ನಮ್ಮಲ್ಲೇ ಉಳಿಲಿ. ಬೇರೆ ಬೇರೆ ರಾಜ್ಯಗಳು ಇನ್ನೂ ಆಫರ್ಗಳು ಕೊಡ್ತಾ ಇದ್ದಾರೆ. ಆಫರ್ಗಳಿಗೆ ಯಾರು ಬಲಿಯಾಗದ ರೀತಿಯಲ್ಲಿ ನಮ್ಮ ಸರ್ಕಾರ ಹೊಸ ಹೊಸ ಯೋಜನೆಗಳು ಇದಾಗಲಿ, ಅಧಿಕಾರಿಗಳಿಗೆ ಸ್ವಲ್ಪ ಬಿಸಿ ಮುಟ್ಸಂಗಾಗಲಿ, ರಾಜಕಾರಣಿಗಳು ಸ್ವಲ್ಪ ಮೈಗೆ ಚಳಿ ಬಿಟ್ಬಿಟ್ಟು ವರ್ಕ್ಗಳು ಮಾಡಲಿ, ಅವ್ರವ್ರ ಕ್ಷೇತ್ರಗಳಿಗೆ ಏನೇನು ಬೇಕು ಅನುದಾನ ಕೊಟ್ಬಿಟ್ಟು ಬೆಂಗಳೂರು ಪರಿಸರ ಮತ್ತು ಬೆಂಗಳೂರು ಸುರಕ್ಷತೆ, ಬೆಂಗಳೂರು ರಸ್ತೆ ಮತ್ತು ಬೆಂಗಳೂರು ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಬಿಟ್ಟು ಬೆಂಗಳೂರು ಸಿಲಿಕಾನ್ ವ್ಯಾಲಿ ಅಂತಿದೆ, ಸಿಲಿಕಾನ್ ವ್ಯಾಲಿಗಿನ ಇನ್ನೂ ದೊಡ್ಡದಾಗಿ ಬೆಳೀಲಿ. ಬೆಂಗಳೂರಿನ ಕಸದ ಬಗ್ಗೆ ನಟ ಅನಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಯನಗರದ 4ನೇ ಬಿ ಬ್ಲಾಕ್ನಲ್ಲಿ ಕಸದ ಬಗ್ಗೆ ವಿಡಿಯೋ ಮಾಡಿ ಪಾಲಿಕೆ ವಿರುದ್ಧ ಕಿಡಿಕಾರಿದ್ದಾರೆ. ಬಿಬಿಎಂಪಿ ಸ್ವಚ್ಛ ಸರ್ವೇಕ್ಷಣಾ ಅಂತ ಬರೆದ ಕಡೆಯೇ ಕಸದ ರಾಶಿ ಇದೆ. ಇದು ದುರಂತ. ನಮ್ಮ ಬಡಾವಣೆ ನಮ್ಮೂರು, ಆದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳೋಣ, ಮುಂದಿನ ಪೀಳಿಗೆಗೆ ಮಾದರಿಯಾಗುವ ಅಂತ ಕರೆ ನೀಡಿದ್ದಾರೆ. ನಮಸ್ಕಾರ ಎಲ್ರಿಗೂ. ನಾನೀಗ 35ನೇ ಸಿ 4th ಬಿ ಬ್ಲಾಕ್ ಜಯನಗರ ಇಲ್ಲಿ ನಿಂತ್ಕೊಂಡಿದ್ದೀನಿ. ದಯವಿಟ್ಟು ಇದೊಂದ್ಸಲ ಗಮನಿಸಿ. ಈ ಫಲಕ ತೋರ್ಸೋಣ. ಬಂದೆ ಥ್ಯಾಂಕ್ ಯು. ಒತ್ತುವರಿಯಾಗಿದ್ದ ಕೋಟ್ಯಾಂತರ ಮೌಲ್ಯದ ಸರ್ಕಾರಿ ಜಾಗವನ್ನ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಶಾಂತಿನಿಕೇತನ ಬಡಾವಣೆಯ ಸಿಎ ಜಾಗವನ್ನ ವಶಕ್ಕೆ ಪಡೆಯಲಾಗಿದೆ. 10 ಕೋಟಿ ಮೌಲ್ಯದ 20,000 ಚದುರ ಅಡಿ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಡ ನಿರ್ಮಿಸಲಾಗಿತ್ತು. ಇದನ್ನ ಹೈಕೋರ್ಟ್ ಆದೇಶದ ಮೇರೆಗೆ ಜಿಬಿಎ ಅಧಿಕಾರಿಗಳು ತೆರವು ಮಾಡಿ ಜಾಗವನ್ನ ವಶಕ್ಕೆ ಪಡೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಿನ್ನೆ ಬಜೆಟ್ ಅನ್ನು ಮಂಡಿಸಿದರು. ಬಜೆಟ್ನಲ್ಲಿ ಚಾಮರಾಜನಗರ ಜಿಲ್ಲೆಯ ಹನೂರು ಭಾಗದ ನೀರಾವರಿ ಯೋಜನೆಗೆ 490 ಕೋಟಿ ಘೋಷಣೆ ಮಾಡಿದ್ದಾರೆ. ಆದರೆ ಬಜೆಟ್ಗೂ ಮುನ್ನ ನದಿ ಮೂಲದಿಂದ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೆಂಪಯ್ಯನಹಟ್ಟಿ ಗ್ರಾಮದ ವಿದ್ಯಾರ್ಥಿನಿ ವರ್ಣಿಕಾ ಪತ್ರವನ್ನು ಬರೆದಿದ್ರು. ನಮ್ಮೂರಲ್ಲಿ ನೀರೇ ಇಲ್ಲ, 1000 ಅಡಿ ಕೊರೆದ್ರೂ ನೀರು ಬರ್ತಿಲ್ಲ. ತಮ್ಮೂರಲ್ಲಿ ನೀರಿಲ್ಲದೆ ತಂದೆ ತಾಯಿ ವಲಸೆ ಹೋಗಬೇಕಾದ ಪರಿಸ್ಥಿತಿ ಇದೆ. ಪ್ರಾಣಿ ಪಕ್ಷಿಗಳಿಗೂ ನೀರಿಲ್ಲದೆ ಪರಿತಪಿಸ್ತಾ ಇದೆ. ನದಿ ಮೂಲದಿಂದ ಕೆರೆ ಕಟ್ಟೆ ತುಂಬಿಸಿ ಅಂತ ವಿದ್ಯಾರ್ಥಿನಿ ವರ್ಣಿಕಾ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನು ಬರೆದಿದ್ರು. ಇದರಿಂದ ಬಜೆಟ್ನಲ್ಲಿ ಸಿಎಂ ನೀರಾವರಿ ಯೋಜನೆಗೆ ಹಣ ಘೋಷಣೆ ಮಾಡಿದ್ದು, ಪುಟ್ಟ ಬಾಲಕಿಯ ಪತ್ರಕ್ಕೆ ಸಿಎಂ ಮನ ಕರಗಿದೆ ಎಂಬ ಮಾತುಗಳು ಕೇಳಿ ಬರ್ತಿದೆ. ಸಿಎಂ ಅಂಕಲ್ ತುಂಬಾ ಥ್ಯಾಂಕ್ಸ್ ಅಂತ ವಿದ್ಯಾರ್ಥಿನಿ ವರ್ಣಿಕಾ ಅಭಿನಂದಿಸಿದ್ದಾಳೆ. ಸಿಎಂ ಸಿದ್ದರಾಮಯ್ಯ ಅಂಕಲ್ ತುಂಬ ಹೃದಯದ ಧನ್ಯವಾದಗಳು. ಏಕೆಂದರೆ ಕಳೆದ ವರ್ಷ ನಾನು ಸಿಎಂ ಸಿದ್ದರಾಮಯ್ಯ ಅವರಿಗೆ ನಮ್ಮ ಊರಿನಲ್ಲಿ ನೀರಿಲ್ಲ ಎಂದು ಪತ್ರ ಬರೆದಿದ್ದೆ. ಜನರು ಊರು ಬಿಟ್ಟು ಊರು ಕೆಲಸಕ್ಕೆ ಹೋಗ್ತಾರೆ ಮತ್ತು ಪ್ರಾಣಿ ಪಕ್ಷಿಗಳು ನೀರಿಲ್ಲದೆ ಪರದಾಡುತ್ತಿದೆ ಎಂದು ಒಂದು ಪತ್ರವನ್ನು ಬರೆದಿದೆ. ಈ ಪತ್ರ ಬರೆದಕ್ಕೆ ಈ ಪತ್ರಕ್ಕೆ ನನಗೆ ಪ್ರತಿಫಲ ಸಿಕ್ಕಿದೆ. ಏಕೆಂದರೆ ಸಿಎಂ ಸರ್ ಅವರು ನಮಗೆ 400 ನೀರಾವರಿ ಕೆರೆಕಟ್ಟೆ ತುಂಬಿಸಲು 490 ಕೋಟಿ ದುಡ್ಡನ್ನು ಬಿಡುಗಡೆ ಮಾಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಕಾಡಾನೆಗಳ ಉಪಟಳ ಮುಂದುವರೆದಿದೆ. ಮೂಡಿಗೆರೆ ತಾಲೂಕಿನಲ್ಲಿ ಬೀಟಮ್ಮ ಅಂಡ್ ಗ್ಯಾಂಗ್ನ ಹಾವಳಿ ಜೋರಾಗಿದೆ. ರಾತ್ರಿ ಹೊತ್ತಲ್ಲಿ ಬೇಲಿಗಳನ್ನು ಮುರಿದು ಕಾಫಿ ತೋಟಕ್ಕೆ ನುಗ್ಗಿದಂತಹ ಕಾಡಾನೆಗಳು ತೋಟದಲ್ಲಿ ಬಿಂದಾಸಾಗಿ ಓಡಾಟ ನಡೆಸಿವೆ. 20ಕ್ಕೂ ಅಧಿಕ ಕಾಡಾನೆಗಳ ಓಡಾಟವನ್ನು ನಡೆಸಿದ್ದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಕಾಡಾನೆಗಳು ಬೇಲಿ ಧ್ವಂಸ ಮಾಡಿರುವಂತಹ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸಾರ್ವಜನಿಕರು, ತೋಟದ ಕಾರ್ಮಿಕರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಲಾಗಿದೆ. ಈಗ ದೇಶದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ.
ಬಿಹಾರದಲ್ಲಿ ರಾಜಕೀಯ ಸಂಚಲನ ಶುರುವಾಗಿದೆ. ಪುತ್ರನಿಗೆ ರಾಜಕೀಯ ಭವಿಷ್ಯ ರೂಪಿಸೋಕೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ರಾಜ್ಯಸಭೆಗೆ ತೆರಳೋಕೆ ಸಜ್ಜಾಗಿದ್ದಾರೆ. ಈ ಬೆನ್ನಲ್ಲೇ ನಿತೀಶ್ ಕುಮಾರ್ ಪುತ್ರ ನಿಶಾಂತ್ ಕುಮಾರ್ ನಾಳೆ ಜೆಡಿಯು ಪಕ್ಷಕ್ಕೆ ಸೇರ್ಪಡೆಗೊಳ್ಳಲಿದ್ದಾರೆ. ನಿಶಾಂತ್ ಕುಮಾರ್ ಬಿಹಾರ ಉಪಮುಖ್ಯಮಂತ್ರಿ ಆಗುವ ಸಾಧ್ಯತೆ ಕೂಡ ಇದೆ. ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ವಿರೋಧ ಪಕ್ಷಗಳು ಮಂಡಿಸಲಿರುವಂತಹ ಅವಿಶ್ವಾಸ ನಿರ್ಣಯಕ್ಕೆ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಪಕ್ಷ ಬೆಂಬಲ ನೀಡಿದೆ. ಕಾಂಗ್ರೆಸ್ ನೇತೃತ್ವದ ವಿರೋಧ ಪಕ್ಷಗಳಿಗೆ ಟಿಎಂಸಿ ಸಂಸದರು ಬೆಂಬಲ ಸೂಚಿಸಿದ್ದಾರೆ. ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ ಅವರು ಇವತ್ತು ಭಾರೀ ಅಪಾಯದಿಂದ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ. ಲಖನೌನಿಂದ ಕೌಶಂಬಿಗೆ ಕೇಶವ್ ಪ್ರಸಾದ್ ಹೆಲಿಕಾಪ್ಟರ್ ಮೂಲಕ ಹೋಗ್ತಿದ್ರು. ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಹೆಲಿಕಾಪ್ಟರ್ನಲ್ಲಿ ದಟ್ಟವಾದ ಹೊಗೆ ಕಾಣಿಸಿಕೊಂಡ ಹಿನ್ನೆಲೆ ಅಮೌಸಿ ವಿಮಾನ ನಿಲ್ದಾಣದಲ್ಲಿ ತುರ್ತು ಭೂಸ್ಪರ್ಶ ಮಾಡಲಾಗಿದೆ. ಪತ್ರಕರ್ತ ರಾಮಚಂದ್ರ ಛತ್ರಪತಿ ಹತ್ಯೆ ಪ್ರಕರಣದಲ್ಲಿ ಡೇರಾ ಮುಖ್ಯಸ್ಥ ರಾಮ್ ರಹೀಂ ಸಿಂಗ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಕೊಲೆ ಪ್ರಕರಣದಲ್ಲಿ ಗುರ್ಮೀತ್ ರಾಮ್ ರಹೀಂ ಸಿಂಗ್ ಅವರನ್ನ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಖುಲಾಸೆಗೊಳಿಸಿದೆ. ನಕ್ಸಲ್ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಂತಹ 130 ಮಾವೋವಾದಿಗಳು ತೆಲಂಗಾಣ ಸರ್ಕಾರಕ್ಕೆ ಶರಣಾಗಿದ್ದಾರೆ. ಹೈದರಾಬಾದ್ನಲ್ಲಿ ಸಿಎಂ ರೇವಂತ್ ರೆಡ್ಡಿ ಸಮ್ಮುಖದಲ್ಲಿ ನಕ್ಸಲರು ಪೊಲೀಸರಿಗೆ ಶರಣಾದರು. ಗುಜರಾತ್ನ ಜಾಮ್ನಗರದಲ್ಲಿರುವಂತಹ ರಿಲಯನ್ಸ್ ಫೌಂಡೇಶನ್ನ ವನ್ಯಜೀವಿ ಸಂರಕ್ಷಣಾ ಕೇಂದ್ರ ವಂತಾರಾಗೆ 50 ಚಿರತೆಗಳನ್ನು ನೀಡಲು ಮಹಾರಾಷ್ಟ್ರ ಸರ್ಕಾರ ನಿರ್ಧರಿಸಿದೆ. ಮಹಾರಾಷ್ಟ್ರದ ಹಲವು ಜಿಲ್ಲೆಗಳಲ್ಲಿ ಹಿಡಿದಂತಹ ಚಿರತೆಗಳನ್ನು ವಂತಾರಾಗೆ ಹಸ್ತಾಂತರಿಸಲು ಮಹಾರಾಷ್ಟ್ರದ ಅರಣ್ಯ ಇಲಾಖೆ ಚಿಂತಿಸಿದ್ದು ತಯಾರಿ ನಡೆಯುತ್ತಿದೆ. 2026 ಟಿ20 ವಿಶ್ವಕಪ್ ಫೈನಲ್ ಪಂದ್ಯ ನಾಳೆ ನಡೆಯಲಿದೆ. ಟ್ರೋಫಿಗಾಗಿ ಭಾರತ ಮತ್ತು ನ್ಯೂಜಿಲೆಂಡ್ ಟೀಮ್ಗಳು ಸೆಣಸಾಡಲಿವೆ. ನಾಳೆ ಸಂಜೆ 7 ಗಂಟೆಗೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಟಿ20 ವಿಶ್ವಕಪ್ ಫೈನಲ್ ಪಂದ್ಯ ನಡೆಯಲಿದೆ. ವಿದೇಶದ ಸುದ್ದಿಗಳನ್ನು ನೋಡೋಣ. ಮಧ್ಯಪ್ರಾಚ್ಯದ ಉದ್ವಿಗ್ನತೆಯಿಂದಾಗಿ ಪಾಕಿಸ್ತಾನದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೆ ಏರಿಕೆ ಆಗಲಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಏಕಾಏಕಿ ಏರಿಕೆ ಆಗಿದೆ. ಲೀಟರ್ಗೆ 55 ರೂಪಾಯಿ ಏರಿಕೆಯಾಗಿರುವಂಥದ್ದು. ಪೆಟ್ರೋಲ್ ದರ 321.17 ರೂಪಾಯಿಗೆ ತಲುಪಿದೆ. ಅದೇ ರೀತಿ ಡೀಸೆಲ್ ಬೆಲೆ ಕೂಡ 336 ರೂಪಾಯಿಗೆ ಏರಿಕೆ ಆಗಿದೆ. ಶ್ರೀಲಂಕಾ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಎಎಚ್ಎಂಡಿ ನವಾಜ್ ಅವರು ಪ್ರಕರಣವೊಂದರ ಸಂಬಂಧ ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ತಮ್ಮ ವಿರುದ್ಧ ಆನ್ಲೈನ್ನಲ್ಲಿ ಪ್ರಕಟವಾಗಿರುವಂತಹ ಮಾನಹಾನಿಕಾರಕ ಬರಹಗಳನ್ನು ತೆರವುಗೊಳಿಸೋಕೆ ನಿರ್ದೇಶಿಸಬೇಕು ಅಂತ ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸಚಿನ್ ಶಂಕರ್ ಮುಗುದುಮ್ ಅವರಿದ್ದ ಪೀಠ ಕೇಂದ್ರ ಸರ್ಕಾರದ ಮಾಹಿತಿ ತಂತ್ರಜ್ಞಾನ ಇಲಾಖೆ, ಗೂಗಲ್ ಇಂಡಿಯಾ, ಗೂಗಲ್ ಇಂಕ್, ಹಾಗೆಯೇ ಕೊಲಂಬೋ ಟೆಲಿಗ್ರಾಫ್ ಹಾಗೂ ಲಂಕಾ ಈ ನ್ಯೂಸ್ಗೆ ನೋಟಿಸ್ ಜಾರಿ ಮಾಡಿದೆ. ಅರ್ಜಿಯಲ್ಲಿ 2015 ಮತ್ತು 2020ರಲ್ಲಿ ತಮ್ಮ ವಿರುದ್ಧ ಸುಳ್ಳು ಹಾಗೂ ಆಧಾರರಹಿತ ಮಾನಹಾನಿ ಸುದ್ದಿಗಳನ್ನು ಪ್ರಕಟಿಸಲಾಗಿದೆ ಅಂತ ನವಾಜ್ ಆರೋಪಿಸಿದ್ದಾರೆ.